ನಮಸ್ಕಾರ ವೀಕ್ಷಕರೇ, ಸುದ್ದಿಪ್ರಭಾ ಕನ್ನಡ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಬೈರ್ಗೊಂಡ್ಲು ಗ್ರಾಮದಲ್ಲಿ 3 ತಿಂಗಳ ಹಿಂದೆ ಒಂದು ರಸ್ತೆ ನಿರ್ಮಾಣವಾಗುತ್ತೆ. ಸಿಸಿ ರಸ್ತೆನ ನಿರ್ಮಾಣ ಆಗೋಯ್ತು. ಅಧಿಕಾರಿಗಳು ಬಂದರು, ಗುತ್ತಿಗೆದಾರರು ಸೀದಾ ಹೋದರು. ಆದರೆ ಸಿಸಿ ರಸ್ತೆ ನಿರ್ಮಾಣ ಆಗಿ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂತ ತಮ್ಮ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ. ಸುಮಾರು ಸುದ್ದಿವಾಹಿನಿಗಳು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನಿಮಗೆ. ಇತ್ತೀಚೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಸಹ ತಮ್ಮಗಳಿಗೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ತಮಗೆ ತಿಳಿಸಿದ್ದಾರೆ ಅನಿಸುತ್ತೆ. ಆದರೆ ಯಾವ ಅಧಿಕಾರಿಗಳು ಹೋಗಿಲ್ಲ, ಅಲ್ಲಿಗೆ ಏನು ಕೆಲಸನೂ ಆಗಿಲ್ಲ. ಏನಪ್ಪ ಇದು ಸಮಸ್ಯೆ ಅಂದರೆ, ರಸ್ತೆ ನಿರ್ಮಾಣ ಆದಮೇಲೆ ಅಕ್ಕಪಕ್ಕದಲ್ಲಿ ಅದಕ್ಕೆ ಸರಿಸಮಾನವಾಗಿ ಮಣ್ಣನ್ನು ಹಾಕಬೇಕು. ಹಾಕಿದ್ದೀರಾ? ಹಾಕಿಲ್ಲ. ಅಲ್ಲಿರ್ತಕ್ಕಂಥ ಒಬ್ಬ ವೃದ್ಧೆ ಜಯಮ್ಮ ಅನ್ನೋರು ಬಿದ್ದು ನನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ ಅಂತ ತಮಗೆ ಹೇಳಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಒಂದು ಕ್ರಮ ನೀವು ಕೈಗೊಂಡಿಲ್ಲ. ಅಲ್ಲಿ ಒಂದು 2 ವೀಲರು ದ್ವಿಚಕ್ರ ವಾಹನ ಮೇಲಕ್ಕೆ ಬರಬೇಕು ಅಂತಂದ್ರೂ ಇನ್ನೊಬ್ಬರು ಸಹಾಯ ಇರಬೇಕಲ್ಲ, ವಾಹನ ಮೇಲಕ್ಕೆ ತರಬೇಕು. ಅದೆಲ್ಲ ನಿಮ್ಗೆ ಕಾಣಿಸ್ತಾ ಇಲ್ವಾ? ಯಾಕೆ ಸರ್ ನಿರ್ಮಾಣ ಮಾಡಬೇಕು ಈ ಥರ ರಸ್ತೆಗಳನ್ನ? ಆದಮೇಲೆ ಕಾಮಗಾರಿ ಪೂರ್ಣ ಆದಮೇಲೆ ಪೂರ್ಣ ಮಾಡ್ಕೊಂಡು ಬರಬೇಕು, ಯಾವುದೂ ತೊಂದರೆ ಆಗದಿರೋ ಥರ. ಆದರೆ ಅರ್ಧಂಬರ್ಧ ಕೆಲಸ ಮಾಡಿ ಬಂದುಬಿಟ್ರೆ ಇದ್ರ ಸಮಸ್ಯೆ ಯಾರಿಗೆ ಹೇಳ್ಬೇಕು ಅಂತ, ತಿಳಿಸ್ಬೇಕು ಅಂತ? ನೀವು ರಸ್ತೆ ನಿರ್ಮಾಣ ಮಾಡಿ ಬಂದಿದ್ದೀರಾ. ಆದರೆ ಅಲ್ಲಿ ಸ್ಥಳೀಯರು ಏನಂತಾರೆ ಅಂದರೆ, ನಮಗೆ ರಸ್ತೆ ಮಾಡೋದ್ರ ಬದಲು ಸುಮ್ಮನೆ ಇದೇ ರೀತಿ ಇದ್ದಿದ್ರೆ, ಹಳೆ ರಸ್ತೆ ಇದ್ದಿದ್ರೆ ನನಗೆ ತುಂಬ ಚೆನ್ನಾಗಿತ್ತು, ಯಾವುದೇ ಸಮಸ್ಯೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸರ್ ತಾವು ಗುತ್ತಿಗೆದಾರರ ಪರವಾಗಿ ಏನಾದ್ರು ತಾವೆಲ್ಲ ನಿಂತಿದ್ದೀರಾ? ಸುಮಾರು ಸುದ್ದಿವಾಹಿನಿಗಳು ತಮ್ಮ ಗಮನಕ್ಕೆ ತಂದಿದೆ. ಆದರೆ ನೀವೇನು ಕ್ರಮ ಕೈಗೊಂಡಿಲ್ಲ. ನಮ್ಮ ಒಂದು ಚಾನಲ್ ಮುಖಾಂತರನೂ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಆದಷ್ಟು ಬೇಗ ಈ ಒಂದು ಅಕ್ಕಪಕ್ಕ ಮಣ್ಣನ್ನು ಹಾಕಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ತಾವುಗಳು ಆದಷ್ಟು ಬೇಗ ಆ ಸಮಸ್ಯೆನ ಪರಿಹಾರಗೊಳಿಸಬೇಕು ಅಂತ ನಮ್ಮ ಒಂದು ಸುದ್ದಿವಾಹಿನಿ ಪರವಾಗಿ ಕೇಳ್ತಾ ಇದ್ದೀವಿ ಸರ್. ನಾವು ಸಿ ರೋಡ್ ಮಾಡಿಬಿಟ್ಟು 3 ತಿಂಗಳಾಗಿದೆ. ಹತ್ತಿ ಇಳಿಯೋಕ್ಕಾಗಲ್ಲ. ನಮ್ಮಂಥ ಅಜ್ಜಿದಿರು ಕೈ ಕಾಲು ಮುರ್ಕೊಂತೀವಿ. ಎದುರುಗಳ ಬಸ್ ಬಂದರೆ ಕೆಳಗೆ ಇಳಿಬೇಕು. ಏನು ಬಸ್ ಹೋಗ್ತದಲ್ಲ, ನಾವು ಅಲ್ಲಿ ನಿಂತ್ಕೊಳಕ್ಕೆ ಆತೈತೇನಪ್ಪ? ಬಸ್ ಮೇಲೆ ಬಿಟ್ಟರೆ ಕೆಳಗೆ ಇಳಿಬೇಕು, ಕೆಳಗೆ ಇಳಿಯೋಕ್ಕಾಗಲ್ಲ. ಬಿದ್ದೆ ಯಾರಪ್ಪ ನಮ್ಗಾಗೋರು? ಇದು ಮಾಡಿಬಿಟ್ಟು ಹೋಗ್ಬಿಟ್ರೆ ನೋಡೋರು ಯಾರು? ಇದನ್ನ ನೇರ್ಪ ಮಾಡಿ ಹೋಗ್ಬೇಕಾ ಬೇಡ? ಮಾಡ್ದವರು ಯಾಕೆ ಮಾಡ್ಬೇಕಿಂತ ಕೆಲಸಗಳನ್ನ ಸರಿಯಾಗಿ ಮಾಡಬೇಕು. ಮಾಡಿಲ್ಲ, ಇದೆಲ್ಲ ಸಿಮೆಂಟ್ ಎಲ್ಲ ಎದ್ದೈತೆ. ಅಯ್ಯೋ, ಬಸ್ ಹೋದ್ರು ಬಸ್ನಿಂದನೇ ಹೋಗ್ತದೆ ಧೂಳು. ಏನು ಸಿಮೆಂಟಿನ ಧೂಳು ಬಸ್ನಿಂದನೇ ಹೋಗ್ತದೆ. ಸರಿಯಾಗಿ ನೀರು ಹಾಕಿಲ್ಲ ಕಣಪ್ಪ. ಅದೆಲ್ಲ ಒಲಿ ಈ ಸೈಡ್ನಾಗ ಮಾಡಬೇಕೋ ಬೇಡವೋ? ಏನು ಮಾಡೋದು? ಮಕ್ಕಳು ಮರಿ ಅಜ್ಜಿದಿರು ಮುದ್ಕುದ್ರು ಏನು ಮಾಡಬೇಕು? ಹುಡುಗರೇನೋ ಬಚಾವಾತೀರ, ನಾವು ಬಸ್ ದೊಡಿಗೆ ಸಿಕ್ಬೇಕಾ? ಹೇಳು, ಈ ಧರ್ಮನ ಇದು ನೀವು ಮಾಡೋದು? ನಿಮ್ಮನ್ನು ಮಾಡುವಂತ ಯಾರು ಹೇಳಿದ್ರು? ಮೊದಲು ಹೆಂಗೋ ಇತ್ತಲ್ಲ, ಹಂಗೆ ಇದ್ದಿದ್ರೆ ಬೇಡ ಅಂತಿತ್ತ? ಹೆಂಗೋ ಇರೇ ಹೊತ್ತ ಮಾಡಿದವರು ಸರಿಯಾಗಿ ಮಾಡಬೇಕು, ಇಲ್ದಿರು ಸುಮ್ಮನಿರಬೇಕು. ಉಪಕಾರ ಮಾಡ್ತೀವಿ ಅಂತ ಬರೋದು, ಹಿಂಗೆ ಕೆಲಸ ಮಾಡಿ ಹೋಗೋದು.